ಜಗಜ್ಯೋತಿ ಬಸವಣ್ಣವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳಿಗೆ, ಈ ದೇಶದ ಮತದಾರ ಬಂಧುಗಳಿಗೆ. ಇವತ್ತೇನು ನಾವು ಬಸವಣ್ಣವರಿಗೆ ಹಾರ ತುರಾಯಿ ಹಾಕಿ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ಹರಿಬಿಡುವುದೇನಿದೆ, ಇದನ್ನ ಮೈಗೂಡಿಸ್ಕೋಬೇಕಾಗಿದೆ. ಇವತ್ತು ಬಣ್ಣ ಕಟ್ಟುವಂಥ ಗೋಸುಂಬಗಳು ಇವತ್ತು ನಮ್ಮ ನಾಡಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತು ರಾಜಕಾರಣವನ್ನ ಅವಲೋಕಿಸಿದ್ರೆ ನಮ್ಮ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಬಸವಣ್ಣವರಿಗೆ ಹಾರ ತುರಾಯಿ ಹಾಕುವಂಥ ಪ್ರಾಮಾಣಿಕ ರಾಜಕಾರಣಿಗಳು ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಅಂಬೇಡ್ಕರ್ ಅವ್ರಿಗಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವ್ರಿಗಾಗಿರ್ಬೋದು, ಯಾರೇ ಮಹನೀಯರಿಗಾಗಿರ್ಬೋದು, ಬಸವಣ್ಣವ್ರಿಗಾಗಿರ್ಬೋದು, ನೀವು ಹಾರ ತುರಾಯಿಗಳು ಹಾಕಬೇಕು. ಅವ್ರ ಮುಂದೆ ಭಾವಚಿತ್ರಗಳು ತೆಗೆಸ್ಕೋಬೇಕು. ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣ ಮುಖಾಂತರ ಹರಿದಾಡಬೇಕು ಅಂದ್ರೆ ನಿಮ್ಮ ಪ್ರಾಮಾಣಿಕತೆಯನ್ನು ಎತ್ತಿರಬೇಕು. ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮದಿರು, ನೀವು ಜನ್ಮ ಕೊಟ್ಟಂತ ತಂದೆ ಮಕ್ಕಳು ಸುಖವಾಗಿರ್ಬೇಕು ಅಂದ್ರೆ ಎಲ್ಲ ಸಮಾಜದ ಬಂಧುಗಳನ್ನ ಒಗ್ಗೂಡಿಸಿ ಈ ಆರ್ಥಿಕವಾಗಿ ಬಲಿಷ್ಠವಾಗಿ ನಾಡಿನ ಉಳಿವಿಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀರೋ, ರಾಜಕಾರಣವನ್ನೇ ತೊಂದರಾಟ ಮಾಡ್ಕೊಂಡು ಸುಳ್ಳನ್ನೇ ಜೀವನ ಮಾಡ್ಕೊಂಡು ಜನರನ್ನ, ಈ ದೇಶದ ಮತದಾರನ ದಾರಿ ತಪ್ಪಿಸುವಂತ ರಾಜಕಾರಣಿಗಳೇ ಇವತ್ತಿಂದಾದ್ರೂ ನೀವು ನಿಮ್ಮ ಸ್ವಚ್ಛತೆಯನ್ನ, ನಿಮ್ಮ ಒಂದು ಅಪವಿತ್ರವಾದ ಒಂದು ಸಂದೇಶಗಳನ್ನ, ಅಪವಿತ್ರವಾದಂಥ ಜೀವನವನ್ನ ಮುಂದಿನ ದಿನಗಳಲ್ಲಿ ಪವಿತ್ರವಾದಂಥ ದಿಕ್ಕಲ್ಲಿ ಸಾಗಬೇಕು. ಈ ನಾಡು ಉಳಿಬೇಕು. ಇವತ್ತು ನೋಡ್ತಾ ಇದ್ರಿ, ಬರಗಾಲ ಬಂದು ರೈತರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ರೈತರ ಬಗ್ಗೆ ಯಾರಿಗಾರು ಚಿಂತೆ ಇದೆಯಾ? ಇವತ್ತು ಎಷ್ಟೆಲ್ಲ ಅನ್ಯಾಯ ಅಕ್ರಮಗಳು ನಡೀತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇದೆ ದಂಧೆ. ಸರ್ಕಾರಿ ಗ್ರಾಮ ಪಂಚಾಯತಿಯಿಂದ ಹಿಡಿದು MP MLಗಳ ಗಂಟ ಅನ್ಯಾಯ ಅಕ್ರಮಗಳ ಗೂಡಾಗಿದೆ. ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಬಸವಣ್ಣವ್ರು ನೆನೆಸ್ಕೊಂಡು, ಅಂಬೇಡ್ಕರ್ ಅವ್ರು ನೆನೆಸ್ಕೊಂಡು, ಗಾಂಧೀಜಿ ಅವ್ರು ನೆನೆಸ್ಕೊಂಡು, ಹಕ್ಮಾದೇವ್ರನ್ನ ನೆನೆಸ್ಕೊಂಡು ಪವಿತ್ರತೆಯನ್ನ ಎತ್ತಿ ಹಿಡಿಬೇಕು ಇವತ್ತಿನ ರಾಜಕಾರಣ ಅಂತ ಹೇಳ್ತಾ, ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾವು ಶುಭಾಶಯಗಳು ಕೋರ್ತಾ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಬಸವಣ್ಣವ್ರಿಗೆ, ವಿಶ್ವಗುರು ಬಸವಣ್ಣವ್ರಿಗೆ, ವಿಶ್ವಗುರು ಬಸವಣ್ಣವ್ರಿಗೆ, ಜಗತ್ಪತಿ ಬಸವಣ್ಣವ್ರಿಗೆ, ವಿಶ್ವಮಾನವ ಬಸವಣ್ಣವ್ರಿಗೆ ನಮಸ್ಕಾರ. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಬಟನ್ ಮಾತ್ರ ಮರಿಬೇಡಿ.